ಹಾಯ್, ಗುಡ್ ಮಾರ್ನಿಂಗ್ ಆಲ್. ಇವತ್ತು ಮೇ 20. ನಾವು 19th ಬಂದು ನನ್ನ ಬರ್ಡೇಗೆ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. 19th ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಮುಂದೆ ನೋಡಿ, ಹಾಗೆ ಗೊತ್ತಾಗುತ್ತೆ. ಹೀಗೆ ನನ್ನ ಔಟ್ಫಿಟ್ ಆ್ಯಂಡ್ ನನ್ನ ಹಸ್ಬೆಂಡ್ ಕಾರ್ ರೆಡಿ ಇದೆ. ಒಳಗಡೆ ಪುಟಾಣಿಗಳು ರೆಡಿ ಇದ್ದಾರೆ. ನನ್ನ ಮಕ್ಕಳು, ಇದು ನನ್ನ ಮಗ, ಇದು ನಮ್ಮ ಅಣ್ಣನ ಮಗ, ಇದು ನನ್ನ ಮಗಳು ಲಾವಣ್ಯ ಅವರು ಬಂದರು. ನಾವೆಲ್ಲ ರೆಡಿ ಆಗೋಷ್ಟರಲ್ಲಿ ನಮ್ಮಪ್ಪ ಅಮ್ಮ ಎಲ್ಲ ಹೊರಟ್ವಿ. ನಾವು ಒನ್ ಡೇ ಔಟಿಂಗ್ ಅಂತ ರೆಸಾರ್ಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದು ಯಾವ ರೆಸಾರ್ಟ್ ಅಂದರೆ ರೂಪೀಸ್ ರೆಸಾರ್ಟ್. 19th ಸ್ಟೇ ಮಾಡಿ 20ಗೆ ನಾವು ರಿಟರ್ನ್ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ವೆಲ್ಕಮ್ ಟು ರೂಪೀಸ್ ರೆಸಾರ್ಟ್. ಎಲ್ಲರೂ ಒಳಗಡೆ ಹೋದರು. ನಾನು ಲಾವಣ್ಯ ಇಲ್ಲೇ ವ್ಲಾಗ್ ಮಾಡೋಣ ಅಂತ ಹೇಳ್ಕೊಂಡ್ವಿ. ಒನ್ ಡೇ ನೀವೇನಾದರೂ ಈ ಥರ ನೇಚರ್ ಲವರ್ಸ್ ಆಗಿದ್ದರೆ ಅದು ನಿಮಗೆ ಬೆಸ್ಟ್ ಇದೆ. ಇದು ರೂಪೀಸ್ ರೆಸಾರ್ಟು ತುಂಬ ಗ್ರೀನರಿ ಇದೆ, ತುಂಬ ಚೆನ್ನಾಗಿತ್ತು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನಾನು ಲಾವಣ್ಯ ಅವರೆಲ್ಲ ಒಳಗಡೆ ಇದ್ರಲ್ವಾ, ಎಲ್ಲಿದ್ದಾರೆ ಅಂತ ನೋಡೋಣ ಹೊರಟ್ವಿ. ಇಲ್ಲೆಲ್ಲ ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ಬೋದು. ಪ್ಲೇ ಗ್ರೌಂಡ್ ಥರ ಇದೆ. ಇದು ಕಾರ್ ಪಾರ್ಕಿಂಗ್ ಇಲ್ಲೇ ಇದೆ. ಹಾಗೆ ಬಂದು ಇದು ರಿಸೆಪ್ಷನ್. ನಿಮಗೆ ಇಲ್ಲಿ ಎಲ್ಲ ಚೆಕ್ಕಿನ್ ಆಗೋದಕ್ಕೆ ನಮ್ಮ ಹಸ್ಬೆಂಡ್ ಅಣ್ಣ ಹೋಗಿದ್ರು. ಎಲ್ಲ ಚೆಕ್ಕಿನ್ ಆದ್ವಿ. ಈಗ ಒಳಗಡೆ ಹೋಗಬೇಕು. ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ ಒಳಗಡೆ. ಹಾಯ್ ಮಾಡೆ ಪಪ್ಪಿ ಕೊಡು. ಅಣ್ಣ ಹಾಯ್ ಮಾಡು. ಮನೆ ಹಾಯ್ ಮಾಡು. ಓಯ್ ಇಲ್ಲಿ ನೋಡಿ, ಈ ಕಡೆ ತಿರುಗ್ಬಿಟ್ಟು ಮಾಡ್ಬೇಕು. ಮಾ ಕತ್ಲಾಗೋಯ್ತು. ನೀವು ಹಾಯ್ ಮಾಡಿ, ಹಾಯ್ ಮಾಡಪ್ಪ. ಆಮೇಲೆ ನಾನು ಹಾಯ್ ಮಾಡಿಲ್ಲ. ಏನ್ ಗೊತ್ತಾ, ನಮ್ಮಪ್ಪ ಈಗ ವೆಲ್ಕಮ್ ಡ್ರಿಂಕ್ ಅಂತ ಕಾಫಿ ಕುಡಿಯೋಣ ಅಂತ ಇಲ್ಲಿ ಕೂತಿದ್ವಿ. ಕಾಫಿ ತಗೊಂಡು ನಾವು ಸ್ವಲ್ಪ ಮಕ್ಕಳೆಲ್ಲ ಜ್ಯೂಸ್ ತಗೊಂಡ್ರು. ಹಾಗೆ ಇಲ್ಲಿಂದ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ನಾವು 5:10, 5:30 ಅನಿಸುತ್ತೆ ಹೊರಟಿತ್ತು. ಇಲ್ಲಿಗೆ ಬರೋದಕ್ಕೆ 6:20, 6:30 ಆಗಿತ್ತು. ಇಲ್ಲಿ ಕೆಫೆ ಏರಿಯಾ ಒಳಗಡೆ ಇಲ್ಲಿ ಜಾಸ್ತಿ ಲೈಟಿಂಗ್ಸ್ ಏನು ಇರಲಿಲ್ಲ, ತುಂಬ ಡಾರ್ಕ್ನೆಸ್ ಇದೆ. ಈಗ ನಮ್ಮ ರೂಮ್ ಬಾಯ್ ನಮಗೆ ತೋರಿಸೋದಕ್ಕೆ ರೂಮ್ನ ಹೋಗ್ತಾ ಇದ್ದಾರೆ. ನನ್ನ ಮಗಳು ಇಲ್ಲೇ ಚಂದಮಮ್ಮ ಅಂತ ಕಿರ್ಚ್ತಾ ಇದ್ದಾಳೆ. ಅದಕ್ಕೋಸ್ಕರ ಅದನ್ನು ಕ್ಯಾಪ್ಚರ್ ಮಾಡಿದೆ. ಆಲ್ಮೋಸ್ಟ್ ಚಂದ್ರ ಫುಲ್ ಬಂದು 7 ಹತ್ತತ್ರ ಆಗಿಬಿಟ್ಟಿತ್ತಲ್ವ, ಅದಕ್ಕೆ ಈ ಥರ ಇದೆ. ನಿಮಗೆ ಲೈಟ್ ಏನು ಅಷ್ಟು ಇರಲಿಲ್ಲ ಅಲ್ಲಿ, ಅದಕ್ಕೆ ಏನೋ ತೋರ್ಸೋದಕ್ಕಾಗಲಿಲ್ಲ. ಕಾಣಿಸಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇಯಿಂಗ್ ಫೆಸಿಲಿಟೀಸ್ ಇದೆ. ಇದು ಬಂದು ಬಂಬೂ ಥರ. ನಾವು ತೊಗೊಂಡಿರೋದು ವಿಲ್ಲಾ ಟೈಪ್ ತೊಗೊಂಡಿದ್ದೀವಿ. ಈ ಥರ ಹೀಗಿದೆ. ಇದರಲ್ಲಿ ಮೇಲೆ ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿ ನಾವಿದ್ದೀವಿ. ಇಲ್ಲಿ ಕೆಳಗಡೆ ಯಾರೋ ಇದ್ದಾರೆ ಅನಿಸುತ್ತೆ. ನಾವು ಫುಲ್ ಬಿಲ್ಡಿಂಗ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಇಲ್ಲ, ಮೇಲೆ ನಮಗೆ 1 ಪಾರ್ಟ್ ಕೊಡ್ತಾ ಇದ್ದಾರೆ ಅವರು. 10 to 8 ಜನ ಸ್ಟೇ ಆಗ್ಬೋದು. 10 ಮಿನಿಟ್ಸ್ ವೆಯ್ಟ್ ಮಾಡಿಸಿ ಈ ಥರ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತ ಹೇಳಿದರು. ಈಗ ಬಂದು ರೂಮ್ಗೆ ಎಂಟರ್ ಆಗ್ತಿದ್ದಂಗೆ ನಿಮ್ಗೆ ಈ ಥರ ಪ್ಲೇನ್ ಬೆಡ್ಸ್ ಎಲ್ಲ ಸಿಗುತ್ತೆ. ಈ ಥರ ಎಂಟರ್ ಆಗ್ತಿದ್ದಂಗೆ ನಿಮಗೆ ಜಸ್ಟ್ ಈ ಥರ ಬೆಡ್ಸ್ ಕಾಣುತ್ತೆ. 8ರಿಂದ 10 ಜನ ಅಲ್ವಾ ಸ್ಟೇ ಆಗೋದು, ಅದಕ್ಕೆ ಈ ಥರ ಬೆಡ್ ಹಾಕಿದ್ದಾರೆ ನೋಡಿ. ಬನ್ನಿ ಗಾಯ್ಸ್. ಇಲ್ಲಿ ವಾರ್ಡ್ರೋಬ್ ಸ್ಪೇಸ್ ಇದೆ. ಹಾಲಲ್ಲಿ ಒಂದು ವಾರ್ಡ್ರೋಬ್ ಇದೆ, ರೂಮಲ್ಲಿ ಒಂದಿದೆ, ತೋರಿಸ್ತೀನಿ. ಇದು ಹಾಲಲ್ಲಿ ಇರೋದು.
ಪಕ್ಕದಲ್ಲೇ ಟಿ ವಿ, ಈ ಕಡೆ ಮಿರರ್ ಇದೆ. ಹಾಗೆ ಟರ್ನ್ ಆದರೆ ಈ ಕಡೆ ನೋಡಿ ಈ ಥರ ಚೆನ್ನಾಗಿದೆ ಮಿರರ್. ನನಗೆ ಮಿರರ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅದನ್ನೇ ಜಾಸ್ತಿ ಕ್ಯಾಪ್ಚರ್ ಮಾಡ್ತೀನಿ. ಇದು ವಾಶ್ರೂಮ್ ಇದೆ, ಶವರ್ ಇದೆ. ರೈಟ್ ಸೈಡ್ಗೆ ಇದರ ರೂಮ್ ಇದೆ, ಒಂದು ಸಿಂಗಲ್ ಕಪಲ್ ರೂಮ್ ಇದೆ. ಇಲ್ಲೂ ಅಷ್ಟೇ ನಿಮಗೆ ಇದರ ವಾಶ್ರೂಮ್ ಚೆನ್ನಾಗಿದೆ. ಕಬೋರ್ಡ್ ಇದೆ, ಒಂದು ವಾಶ್ ಬೇಸಿನ್ ಇದೆ, ಸ್ನಾನನೂ ಇಲ್ಲೇ ಮಾಡ್ಬೋದು, ಶವರ್ ಎಲ್ಲ ಇದೆ. ಇಲ್ಲಿ ಬಂದು ಬಾಲ್ಕನಿ, ನಿಮಗೆ ಬಾಲ್ಕನಿ ಸ್ಪೇಸಿಂದ ಈ ಥರ ಸುತ್ತ ವಿಲ್ಲಗಳೇ ಕಾಣಿಸುತ್ತೆ. ಇವರು ಈ ಥರ ಅಲ್ಲೆಲ್ಲ ನೆನ್ಕೊಂಡು ಬಂದು ಬಟ್ಟೆ ಎಲ್ಲ ಇದೇ ಥರ ಒಂದು ಹಾಕ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಮೇಲೆ ಪಾರಿವಾಳಗಳೆಲ್ಲ ಎಷ್ಟು ಚೆನ್ನಾಗಿ ಗೂಡು ಕಟ್ಕೊಂಡಿದೆ. ಮನೆ ಮೇಲೆ ಗೂಡು ಮಾಡ್ಕೊಂಬಿಟ್ಟಿದ್ದಾವೆ ಪಾರಿವಾಳಗಳು. ಚೆನ್ನಾಗಿದೆ ಒಂಥರ ನೋಡೋದಕ್ಕೆ. ನೇಚರ್ ಲವರ್ಸಿಗಂತೂ ತುಂಬ ಚೆನ್ನಾಗಿ ಹೇಳಿಗೆ ಮಾಡಿಸಿದಂಥ ಜಾಗ ಇದು. ವೀವಲ್ಲಿ ತೋರಿಸ್ತೀನಿ ನೋಡಿ, ಝೂಮ್ ಔಟ್ ಮಾಡಿ. ಮಾರ್ನಿಂಗ್ ನೋಡಿ ಗೈಸ್, ನಮ್ಮ ಹಸ್ಬೆಂಡ್ ಏನೋ ಹೇಳ್ತಿದ್ದಾರೆ. ಏನು ಹೇಳಿ ಹೇಳಿಲ್ಲ ಅವ್ರಿಗೆ ಫಸ್ಟ್ ವ್ಲಾಗ್ ಅಲ್ವಾ, ಅವರು ವಿಡಿಯೋದಲ್ಲಿ ತೋರಿಸ್ಕೊಳ್ಳೋದಕ್ಕೆ. ನಮ್ಮ ಹಸ್ಬೆಂಡ್ ಟ್ಯಾಗ್ ಓಪನ್ ಮಾಡ್ತಾ ಇದ್ದಾರೆ, ಈಗ ಟ್ಯಾಗ್ ಹಾಕೋಬೇಕು. ಇವತ್ತಲ್ವಾ ಸ್ಟಾರ್ಟ್ ಮಾಡಿದ್ರು ಹೊಸ ವ್ಲಾಗ್, ಅದಕ್ಕೋಸ್ಕರ. ಹಂಗೆ ಇಲ್ಲಿ ಬಂದ್ರೆ ಲಾವಣ್ಯ ಕುತ್ಕೊಂಡಿದ್ದಾಳೆ, ಇಲ್ಲಿ ನಮ್ಮ ಅಣ್ಣ ನಿಂತ್ಕೊಂಡೈತೆ. ಅಣ್ಣ ಹಾಯ್ ಮಾಡು, ನೀನು ಹಾಯೇ ಮಾಡಿಲ್ಲ ಸರಿಯಾಗಿ. ಇಲ್ಲ ಕಾಣಿಸ್ತಿದ್ಯಾ? ಹಾಯ್ ಮಾಡ. ಹಾಯ್ ಅಣ್ಣ, ಹೆಂಗ ಅನಿಸ್ತಾ ಇದೆ ಏನು ರೆಸಾರ್ಟ್? ಹೇಳ್ಬೇಕಪ್ಪ. ಎಲ್ಲರಿಗೂ ಸಪ್ರೇಟ್ ರೂಮ್ ಕೊಟ್ಟಿದ್ರೆ ಇರೋದು ಅಲ್ವಾ? ನಾವೇನು ಅನ್ಕೊಂಡಿದ್ವಿ, ಕಪಲ್ಸ್ ಅಲ್ವಾ, 8 to 10 ಮೆಂಬರ್ಸ್ ಅಂದರೆ ಈ ವಿಲ್ಲಾ ಫುಲ್ ನಮಗೆ ಇರುತ್ತೆ, ಒಂದು 3-4 ರೂಮ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಸ್ವಲ್ಪ ಅದು ಬೇಜಾರಾಯಿತು ನಮಗೆ. ಕಪಲ್ಸ್ದು ಇದೆ, ಸಪ್ರೇಟ್ ಇದೆ. ಅಂದರೆ ನಮಗೆ ಕಪಲ್ ಅಂದರೆ ಒಂದೇ ಕಪಲ್ ಹೋಗೋದಲ್ಲ, 8-10 ಜನ ಸ್ಟೇ ಆಗ್ತೀವಿ. ಒಂದು 3 ರೂಮ್ಸ್ ಆದರೂ ಇದ್ರೆ ಚೆನ್ನಾಗಿರ್ತಾ ಇತ್ತು. ಅದು ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ನೋಡಿ. ನೈಟ್ ನಮಗೆ ಈ ಥರ ಡಿಶಸ್ ಚೆನ್ನಾಗಿತ್ತು, ನೈಟ್ ಊಟ ಚೆನ್ನಾಗಿತ್ತು. ಹಾಂ, ಚಿಕನ್ ಚೆನ್ನಾಗಿತ್ತು. ಒಂದು 4 to 5 ವೆರೈಟೀಸ್ ಇತ್ತು ಚಿಕನಲ್ಲಿ. ಎಗ್ ರೈಸ್ ಆ ಥರ ಇತ್ತು ರೈಸಲ್ಲಿ. ಫೈರ್ ಕ್ಯಾಂಪಿಗೆ ಬಂದ್ವಿ. ಅಣ್ಣ ಹಾಯ್, ಅಣ್ಣ ಸೇ ಹಾಯ್. ಹಾಯ್ ಮಾಡಪ್ಪ. ಹಾಯ್ ಮಾಡು ಅಮ್ಮ, ಹಾಯ್ ಮಾಡು, ಹಾಯ್ ಮಾಡು ಮಮ್ಮಿ, ಹಾಯ್ ಮಾಡು, ಹಾಯ್ ಮಾಡು ಮಮ್ಮ. ಅವಿ ಮಾಡಿ ಹಿಂಗೆ. ಎಲ್ಗೋ ಬಂದಿರೋದು? ಸಚ್ಚಿ ಎಲ್ಲಿಗೆ ಬಂದಿದ್ದೀರಾ? ವಿಷನ್ ಸೌಂಡೇ ಬರ್ತಾ ಇಲ್ಲ. ನಮ್ಮ ಅಣ್ಣನ ಡ್ಯಾನ್ಸ್. ಆಮೇಲೆ ಆಡಿ. ಎಲ್ಲೋಗಿದ್ರಿ? ಫೈರ್ ಕ್ಯಾಂಪ್ ಇಲ್ಲಿ ಎಲ್ಲೋಗಿದ್ರಿ? ಇಲ್ಲ, ನೀನು ಒಬ್ಳೆ ಮಾತಾಡ್ಕೊ ಅಂತ. ನಾವು ಫೈರ್ ಕ್ಯಾಂಪಿಗೆ ಬರೋಷ್ಟರಲ್ಲಿ ಸ್ವಲ್ಪ ಮಳೆ ಬಂದಿತ್ತು. ಅದಕ್ಕೋಸ್ಕರ ಅವರು ಬೆಂಕಿ ಈ ಥರ ಹತ್ತಿಸ್ತಾ ಇದ್ರು. ಆದರೂ ಅದು ಆರಿ ಹೋಗ್ತಾ ಇತ್ತು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೇ ಸ್ವಲ್ಪ ಟೈಮ್ ಜಾಸ್ತಿ ಆಗೋಯಿತು ನಮಗೆ. ಬೇರೆ ಎಲ್ಲೂ ಹೋಗೋದಕ್ಕಾಗಲಿಲ್ಲ ನೈಟು.
ಒಂದು ವಾಕಾದ್ರೂ ಮಾಡ್ಕೊಬೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ ಎಕ್ಸಾಮ್. ಮತ್ತೆ ಹತ್ತಿಸ್ತಾ ಇದ್ದಾರೆ ಪಾಪ ಅವರು. ಟ್ರೈ ಮಾಡಿ ಆಮೇಲೆ ಸ್ವಲ್ಪ ಹತ್ತಿತ್ತು, ಒಂದು ತಕ್ಕ ಮಟ್ಟಿಗೆ ಡ್ಯಾನ್ಸ್ಗಳು ಎಲ್ಲ ಆಡ್ಕೊಂಡು ಹೋಗಿ ಟೆಸ್ಟ್ ಮಾಡಿದ್ವಿ. ಟೆಸ್ಟ್ ಮಾಡೋಣ ಅಂದರೆ ನಮ್ಮ ಹಸ್ಬೆಂಡಲ್ಲಿ 1 o'clock ಫುಲ್ 12 ಗಂಟೆಗೆ ಕೇಕ್ ಕಟ್ ಮಾಡೋಣ ಅಂತ ಕಾಯ್ತಾ ಇತ್ತು. ನನಗೆ ಗೊತ್ತಿರಲಿಲ್ಲ, ನಾನು ಇದ್ದೆ ಮಾಡಿದ್ದೆ ಸುಮ್ಮನೆ ಇದ್ದ ಹಾಗೆ ಕೇಕ್ ಕಟ್ ಮಾಡಿ ಜಸ್ಟ್ ಟಚ್ ಮಾಡಿದ್ವಿ ಅಷ್ಟೇ. ಆಮೇಲೆ ನೋಡಿ ಸಾಂಗ್ ಬರುತ್ತೆ, ನಾವು ಹೇಗೆ ಎಂಜಾಯ್ ಮಾಡ್ತಿದ್ದೀವಿ ನೋಡಿ ಅಷ್ಟೇ ಗೈಸ್. ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. ಆಡಮಾಯ್ತು. La 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 la